ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರು ಶ್ರಮಜೀವಿಗಳು, ಉದ್ಯಮಿಗಳು, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಆರ್ಥಿಕ ಬೆಳವಣಿಗೆಗೆ ಕಾರಣವಾದವರು. ಇವರಂತೆ ರುಚಿಕರ ಅಡುಗೆ ತಯಾರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬೆಂಗಳೂರಿನ ನಂತರದ ಅತಿ ದೊಡ್ಡ ವಾಣಿಜ್ಯ ನಗರಿ ಅನ್ನುವಂತಹ ಹೆಸರನ್ನು ಕೂಡ ಪಡೆದಿದೆ. SSLC PUC ರಿಸಲ್ಟ್ ಬಂದ್ರಂತೂ ಇವರದೇ ಮೇಲುಗೈ. ಜಾನಪದ ಕಲೆಗಳಿಂದ ಹಿಡಿದು ಸಂಸ್ಕೃತಿ, ಹಾಡು, ಸಂಗೀತ, ನಾಟಕ, ನೃತ್ಯ, ಯಕ್ಷಗಾನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಹೆಸರು ಮಾಡಿ ಸುಸಂಸ್ಕೃತ ತುಳುವರೆಂದೇ ಹೆಸರು ಪಡೆದವರು. ಬುದ್ಧಿವಂತ ಜನತೆ ಎಂದೇ ಹೆಸರು ಪಡೆದಂಥ ದಕ್ಷಿಣ ಕನ್ನಡದ ಜನತೆಯ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೊರಟಿರೋದು. ಹೌದು, ಇಷ್ಟೆಲ್ಲ ಸಾಧನೆ ಮಾಡಿರುವ ದಕ್ಷಿಣ ಕನ್ನಡದ ಜನತೆ ಇತ್ತೀಚೆಗೆ ಹಾದಿ ತಪ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ಪ್ರಕರಣಗಳು ಅವುಗಳಿಗೆ ಕಾರಣವೂ ಆಗಿರಬಹುದು. ಹಾಗಾದರೆ ನಿಜವಾಗಿಯೂ ದಕ್ಷಿಣ ಕನ್ನಡದ ಜನತೆ ಹಾದಿ ತಪ್ತಾ ಇದ್ದಾರಾ? ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜುಲೈ 8ನೇ ತಾರೀಕಿನಂದು ಮಂಗಳೂರಿನ ಸುರತ್ಕಲ್ ಭಾಗದಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 500 ಗ್ರಾಂ ಮತ್ತು 160 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಯಿತು. ಜುಲೈ 9ನೇ ತಾರೀಕಿನಂದು ಪಾಂಡೇಶ್ವರ ಕಾಲೇಜಿನ ಬಳಿ 1100 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಜುಲೈ 14ನೇ ತಾರೀಕಿನಂದು ಮಂಗಳೂರಿನಲ್ಲಿ 1200 ಗ್ರಾಂ ಗಾಂಜಾವನ್ನು ಮತ್ತು ಅದೇ ದಿನ ಬಂಟ್ವಾಳದಲ್ಲಿ 1330 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಯಿತು. ಕಳೆದ ಜುಲೈನ ಒಂದೇ ವಾರದಲ್ಲಿ 8290 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಯಿತು. ಇವೆಲ್ಲವನ್ನು ಮೀರಿಸುವಂತೆ ಜುಲೈ 17ನೇ ತಾರೀಕಿನಂದು 4000 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಯಿತು. ಇವೆಲ್ಲ ಗಾಂಜಾಗಳ ವಿವರ. ಇನ್ನು ಮಾದಕ ದ್ರವ್ಯಗಳಲ್ಲಿ ಒಂದಾದಂತಹ ಗಾಂಜಾವನ್ನು ಹೊರತುಪಡಿಸಿ ಉಳಿದ ಮಾದಕ ದ್ರವ್ಯಗಳು ಸಿಕ್ಕಿ ಬೀಳದ, ಬೆಳಕಿಗೆ ಬರೆದ ಅದೆಷ್ಟು ಪ್ರಕರಣಗಳಿರಬಹುದು ಎನ್ನುವುದು ನಿಮ್ಮ ಅಂದಾಜಿಗೆ ಬಿಟ್ಟಿದ್ದು. ಈ ಎಲ್ಲ ಪ್ರಕರಣಗಳನ್ನು ಗಮನಿಸ್ತಾ ಹೋದರೆ ಈ ಎಲ್ಲ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿಗಳು ಇನ್ನೂ ಕೂಡ ಚಿಗುರು ಮೀಸೆ ಬರುವಂತಹ ಕಾಲೇಜಿನ ಯುವಕರು. ಹಾಗಾದರೆ ದಕ್ಷಿಣ ಕನ್ನಡದ ಯುವಕರು ಹಾದಿ ತಪ್ತಾ ಇದ್ದಾರಾ ಅನ್ನುವಂಥ ಸಂಶಯ ಕೂಡ ನಮ್ಮನ್ನು ಕಾಡತ್ತೆ. ಹಾಗಾದರೆ ಯುವಕರು ಹಾದಿ ತಪ್ಪೋದಕ್ಕೆ ಒಂದಷ್ಟು ಕಾರಣಗಳಿವೆ. ಆ ಕಾರಣಗಳು ಯಾವುವು ಅಂತ ನೋಡ್ಕೊಂಡು ಬರೋಣ. ಶಿಕ್ಷಣ ಪದ್ಧತಿ ಬದಲಾಗಬೇಕು ಅಂತ ಹೇಳಿ ಅನೇಕ ವರ್ಷಗಳಿಂದ ಕೂಗು ಕೇಳಿ ಬರ್ತಾನೆ ಇತ್ತು. ದಕ್ಷಿಣ ಕನ್ನಡ ಸಾಕ್ಷರತೆಯ ಪ್ರಮಾಣದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದೆ. ನಮ್ಮ ಪಠ್ಯಪುಸ್ತಕಗಳು ಮಾನವೀಯ ಮೌಲ್ಯಗಳನ್ನು ತುಂಬಲು ವಿಫಲವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಇಲ್ಲಿ ನಮ್ಮನ್ನು ಕಾಡತ್ತೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಅವಿಭಕ್ತ ಕುಟುಂಬಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಅವಿಭಕ್ತ ಕುಟುಂಬಗಳು ಅಥವಾ ಕೂಡು ಕುಟುಂಬಗಳಿದ್ದಂತಹ ಸಂದರ್ಭದಲ್ಲಿ ಭಜನೆಯಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಯ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇದ್ವು. ಈಗ ಅಂತಹ ಯಾವುದೇ ವಾತಾವರಣಗಳು ನಿರ್ಮಾಣವಾಗ್ತಾ ಇಲ್ಲ. ಇನ್ನು ಅವಿಭಕ್ತ ಕುಟುಂಬಗಳು ಹೊರತುಪಡಿಸಿದರೆ ವಿಭಜಿತ ಕುಟುಂಬಗಳಲ್ಲಿ ವಿದ್ಯಾರ್ಥಿಯ ಮೇಲೆ ಗಮನ ಹರಿಸಲು ಕೂಡ ಪೋಷಕರಿಗೆ ಸಮಯ ಸಾಲುತ್ತಿಲ್ಲ. ಇನ್ನು ಪೋಷಕರಿಗೂ ದುಡಿಯುವ ಒತ್ತಡಗಳಿಂದಾಗಿ ವಿದ್ಯಾರ್ಥಿಗಳಿಗೆ ಸಮಯ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂಟಿತನ ಆತನನ್ನು ಕಾಡ್ತಾ ಇದೆ. ಹಾಗಾಗಿ ಆತ ಮಾದಕ ದ್ರವ್ಯದ ಜಾಲಕ್ಕೆ ಬಿದ್ದಿರ್ಬೋದು ಅನ್ನುವಂಥದ್ದು ಕೆಲವರ ವಾದ. ಇನ್ನು ಮನೋರೋಗ ತಜ್ಞರು ಹೇಳುವಂತೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಶೀಘ್ರವಾಗಿ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಹಂಬಲ ಯುವಕರಿಗೆ ಬರ್ತಾ ಇದೆ. ಹಾಗಾಗಿ ಆತ ಅಡ್ಡದಾರಿಯನ್ನು ಹಿಡಿತಾ ಇದ್ದಾನೆ. ಒಂದಷ್ಟು ಮಾದಕ ದ್ರವ್ಯಗಳು ಆತನನ್ನು ಶೀಘ್ರವಾಗಿ ಬಲಶಾಲಿಯನ್ನಾಗಿ ಮಾಡುತ್ತೆ ಅನ್ನುವಂಥ ಊಹಾಪೋಹಗಳು ಆತನನ್ನು ಮಾದಕ ದ್ರವ್ಯ ಜಾಲದ ಹಿಂದೆ ಬೀಳುವಂತೆ ಮಾಡುತ್ತೆ. ಇನ್ನು ಹೆಚ್ಚುತ್ತಿರುವ ಬರ್ತ್ಡೇ ಪಾರ್ಟಿಗಳು, ಮೋಜು ಮಸ್ತಿಗಳು, ಲೇಟ್ ನೈಟ್ ಡಿನ್ನರ್ಗಳು ಇವೆಲ್ಲ ವಿದೇಶಿ ಸಂಸ್ಕೃತಿಯ ತೀವ್ರತೆಯ ಜೊತೆಗೆ ಮಾದಕ ದ್ರವ್ಯ ಜಾಲದ ಹುನ್ನಾರವೂ ಹೌದು. ಇನ್ನು ಸಣ್ಣ ವಯಸ್ಸಿಗೆ ಒಬ್ಬ ವಿದ್ಯಾರ್ಥಿಗೆ ದೊರಕುವಂಥ ತಂತ್ರಜ್ಞಾನಗಳು ಆತನನ್ನು ಬೆಳೆದಾಗ ಒಬ್ಬ ಅಲೆಕ್ಸಾಂಡರನ್ನಾಗಿ ರೂಪಿಸಿಬಿಡುತ್ತೆ. ಇನ್ನು ಮಾಧ್ಯಮಗಳಲ್ಲಿ ಚರ್ಚೆಗೆ ಒಳಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಬಿಸಿ ಬಿಸಿ ಚರ್ಚೆ ನಡೆಯುತ್ತೆ. ಒಂದಷ್ಟು ವಿಚಾರಗಳು ನಂಬಲರ್ಹವಾಗಿ ನಿರೂಪಿಸಲ್ಪಡತ್ತೆ ಮತ್ತು ಹಂಚಲ್ಪಡತ್ತೆ. ಇವು ಕೂಡ ಯುವಕರನ್ನು ಹಾದಿ ತಪ್ಪಿಸುವಂತಹ ತಂತ್ರಗಳು. ಸ್ನೇಹಿತರೆ, ಈ ಎಲ್ಲ ಘಟನೆಗಳಿಗೆ ಕಾಲೇಜನ್ನು ಹೊಣೆ ಮಾಡುವಂಥ ಪ್ರಮೇಯ ಬರೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಒಂದು ಕಾಲೇಜ್ನಲ್ಲಿ ಕಠಿಣವಾಗಿ ಕಾನೂನನ್ನು ರೂಪಿಸಿದ್ದಕ್ಕೆ ಅಲ್ಲಿ ಪ್ರತಿಭಟನೆಗಳಾಗತ್ತೆ. ಒಂದಷ್ಟು ಜನ ಸಸ್ಪೆಂಡ್ ಆಗ್ತಾರೆ. ನಾವೆಲ್ಲ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡಿದ್ದೇವೆ. ನಮ್ಮಲ್ಲಿ ಅನೇಕ ವರ್ಷಗಳ ಹಿಂದೆ ಗುರುಕುಲ ಪದ್ಧತಿ ಜಾರಿಯಲ್ಲಿತ್ತು. ಆಗ ಇದಕ್ಕಿಂತಲೂ ಕಠಿಣವಾದಂಥ ಕಾನೂನುಗಳು ಅಲ್ಲಿ ಚಾಲ್ತಿಯಲ್ಲಿದ್ವು. ಆಗೇಕೆ ಇಂತಹ ಪ್ರತಿಭಟನೆಗಳಾಗ್ತಾ ಇರಲಿಲ್ಲ, ಆಗೇಕೆ ಒಂದಷ್ಟು ಜನ ಸಸ್ಪೆಂಡ್ ಆಗ್ತಾ ಇರಲಿಲ್ಲ, ಇಂತಹ ಘಟನೆಗಳು ನಡೀತಾ ಇರಲಿಲ್ಲ. ಸ್ನೇಹಿತರೆ, ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ, 100 ಜನ ಬಲಿಷ್ಠ ಯುವಕರನ್ನು ಕೊಡಿ, ನಾನು ನಿಮಗೆ ಬಲಿಷ್ಠವಾದಂಥ ದೇಶವನ್ನು ಕಟ್ಟಿಕೊಡ್ತೇನೆ. ಆ ಯುವಕರು ಹೇಗಿರಬೇಕು ಅಂತ ಹೇಳಿದರೆ
ಬಲಿಷ್ಠವಾದಂಥ ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲಗಳು, ವಿದ್ಯುತ್ ಶಕ್ತಿ ಸಂಚಾರವಾಗುವಂಥ ಬುದ್ಧಿಶಕ್ತಿ ಅವರದಾಗಿರಬೇಕು, ಅಂತಹ 100 ಜನ ಯುವಕರನ್ನು ಕೊಡಿ ಅಂತ ಕೇಳಿದರು. ಯಾವತ್ತೂ ಕೂಡ ಒಂದು ಕ್ಷಣ ಬಲರಾಗಿ ಮರುಕ್ಷಣ ದುರ್ಬಲರಾಗುವಂಥ ಯಾವ ಯುವಕರನ್ನು ಅವರು ಕೇಳಿರಲಿಲ್ಲ. ಸ್ನೇಹಿತರೆ, ಮೊದಲು ನಾವು ಬದಲಾಗೋಣ, ನಂತರ ನಮ್ಮ ಸುತ್ತಮುತ್ತಲಿರುವವರನ್ನು ಬದಲಾಯಿಸೋಣ. ನಿಮ್ಮ ಸುತ್ತಮುತ್ತಲೂ ಯಾರಾದರೂ ಮಾದಕ ದ್ರವ್ಯ ವ್ಯಸನಿಗಳಿದ್ರೆ ಅವರನ್ನು ಬದಲಾಯಿಸುವ ಪ್ರಯತ್ನ ಮಾಡಿ. ಅವರು ಬದಲಾಗದ ಪರಿಸ್ಥಿತಿಯನ್ನು ತಲುಪಿದರೆ ಅವರಿಂದ ದೂರವಿರಿ. ಒಂದು ಬಾರಿ ತಪ್ಪು ಮಾಡುವ ಮುನ್ನ ಏನೂ ತಪ್ಪು ಮಾಡದ ನಿಮ್ಮ ಪೋಷಕರನ್ನು ನೆನಪಿಸ್ಕೊಳ್ಳಿ, ನಿಮ್ಮ ಶಿಕ್ಷಕರನ್ನು ನೆನಪಿಸ್ಕೊಳ್ಳಿ. ಅಷ್ಟೇ ಏಕೆ, ಸುಸಂಸ್ಕೃತವಾಗಿ ಈ ಹಾದಿಯನ್ನು ಕ್ರಮಿಸಿ ಹೋದ ನಿಮ್ಮ ತಲೆಮಾರುಗಳು ನಿಮ್ಮ ಕಣ್ಣ ಮುಂದೆ ಬರಲಿ. ತಪ್ಪು ಮಾಡುವ ಮನಸ್ಸು ನಿಮ್ಮದಾಗೋದಿಲ್ಲ. ನಾವು ಬದಲಾದರೆ ಸಮಾಜ ಬದಲಾಗತ್ತೆ. ನಮ್ಮಂತಹ ಯುವಕರಿಂದ ಸಾಧ್ಯವಾಗೋದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಸ್ನೇಹಿತರೆ, ನಾವು ಬದಲಾಗೋಣ, ನಮ್ಮ ಸಮಾಜವನ್ನು ಬದಲಾಯಿಸೋಣ, ನಮ್ಮ ಗ್ರಾಮ, ತಾಲೂಕು, ದೇಶ, ರಾಜ್ಯ ಹೀಗೆ ಎಲ್ಲವನ್ನು ಬದಲಾಯಿಸೋಣ. ನವಭಾರತದ ನಿರ್ಮಾಣಕ್ಕೆ ನಾಂದಿ ಹಾಡೋಣ.